ಡೆವಿಲ್ ಟ್ರೈಲರ್ ಇವತ್ತು ರಿಲೀಸ್ ಆಯಿತು. ಬಹಳ ಅದ್ಭುತವಾದಂಥ ಬಹಳ ಅದ್ದೂರಿಯಾಗಿ ಇವತ್ತು ರಿಲೀಸ್ ಆಗ್ತಿದ್ದ ಹಾಗೆ ಇಡೀ ಸೋಷಿಯಲ್ ಮೀಡಿಯಾನೇ ಒಂದು ರೀತಿಯಾಗಿ ಶೇಕ್ ಆಗಿ ಹೋಗ್ಬಿಡುತ್ತಿದೆ. ಬಿಗ್ ಬಾಸ್ ಮನೆಯಲ್ಲೂ ಕೂಡ ಡೆವಿಲ್ ಟ್ರೈಲರ್ ಏನಾದರೂ ರಿಲೀಸ್ ಆಗುತ್ತಾ, ಒಂದು ಹಿಸ್ಟರಿಯನ್ನ ಕ್ರಿಯೇಟ್ ಮಾಡೋದಕ್ಕೆ ಡೆವಿಲ್ ಒಂದು ಕಡೆ ಬರ್ತಾ ಇದೆ ಅನ್ನುವಂಥದ್ದು. ಕ್ಷಣಕ್ಕೊಂದು ಬಣ್ಣ, ಗಳಿಗೆಗೊಂದು ವೇಷ. ತುಂಬಾ ಸೆಕೆ ಆಗ್ತಾ ಇದೆ, ಪಿಸೆ ಫ್ಯಾನ್ ಹಾಕು ಅಂತ ಹೇಳ್ತಾನಲ್ಲ, ಒಂದು ಕಡೆ AC ಹಾಕು ಅಂತ ಹೇಳ್ತಾನಲ್ಲ, ಆ ಡೈಲಾಗ್ ಅನ್ನ ಒಂದು ರೀತಿಯಾಗಿ ಅಲ್ಲಿ ಏನಾದರೂ ಪ್ಲೇ ಮಾಡ್ತಾರಾ? ಎಕ್ಸ್ಕ್ಯೂಸ್ ಮೀ ಪಿಸಿ ಚೂರ್ AC ಹಾಕಮಲ್ಲ ಟಪ್ಸೆಗೆ. ಎಕ್ಸ್ಕ್ಯೂಸ್ ಮೀ ಪಿಸಿ ಚೂರ್ AC ಹಾಕಮಲ್ಲ ಟಪ್ಸೆಗೆ. ವೈಯಕ್ತಿಕವಾಗಿಯೂ ಕೂಡ ಒಂದ್ ಕಡೆ ಸುದೀಪ್ ಅವರು ಗಮನಿಸ್ತಾ ಹೋದ್ರೆ ಅವರು ಕೂಡ ಶುಭ ಹಾರೈಸುವಂತ ಕೆಲಸವನ್ನ ಮಾಡ್ತಾರೆ. ಬೇರೆ ಆಗಿದ್ದಾರೆ ಅವ್ರ ಫ್ಯಾನ್ಸ್, ಇವ್ರ ಫ್ಯಾನ್ಸ್ ಅನ್ನುವಂಥದ್ದು ಫ್ಯಾನ್ಸ್ ಬಾರ್ ಇಲ್ಲಿ ಬೇಡವೇ ಬೇಡ ಸ್ವಾಮಿ. ಮೊದಲನೇದಾಗಿ ಕನ್ನಡ ಚಿತ್ರರಂಗದ ಸಿನಿಮಾಗಳು ಬೆಳಿಬೇಕು. ಮಿಲನ ಪ್ರಕಾಶ್ ಅವರು ಇದ್ದಾರಲ್ಲ, ಬಹಳ ಅದ್ಭುತವಾದಂತಹ ಸಿನಿಮಾವನ್ನ ದರ್ಶನ್ ಅವರ ಒಂದಿಷ್ಟು ಬೇರೆ ಶೇಡ್ ಅಲ್ಲಿ ತೋರಿಸಿಕೊಳ್ಳುವಂಥದ್ದು ಕೆಲಸ. ಯಾಕಂದ್ರೆ ಒಂದ್ ಕಡೆ ವಿಲನ್ ಆಗಿರ್ಬೋದು, ಒಂದ್ ಕಡೆ ಹೀರೋ ಆಗಿರ್ಬೋದು. Brother from another mother, but not the same father. ಸೂರ್ಯನ್ಗೆ ಬಹಳಷ್ಟು ಗ್ರಹಣ ಹಿಡಿಯೋದಿಲ್ಲ, ಬರ್ತಾ ಇದ್ದೀನಿ ಚಿನ್ನ ಅನ್ನುವಂಥದ್ದು. ಸೂರ್ಯಂಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯಲ್ಲ, ನಾನು ಬರ್ತಿದ್ದೀನಿ ಚಿನ್ನ. ಯಾವಲಕ್ಕಿ ಪಾವಲಕ್ಕಿ ಡೈಲಾಗ್ಗಳಾಗಿರ್ಬೋದು ಎಲ್ಲವೂ ಕೂಡ ಒಂದು ಕಡೆ ಈಗಾಗಲೇ ಗಮನಿಸ್ತಾ ಹೋದ್ರೆ ಡೆವಿಲ್ ಸಿನಿಮಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ದರ್ಶನ್ ಅವರ ಒಂದಿಷ್ಟು ಮಿಮಿಕ್ರಿಯನ್ನ ಮಾಡಿಕೊಂಡು ಯಾವಾಗಲೂ ಕೂಡ ಗಿಲ್ಲಿ ಒಂದಿಷ್ಟು ಬಿಗ್ ಬಾಸ್ ಮನೆಯಲ್ಲಿ ಓಡಾಡ್ತಾ ಇರ್ತಾರೆ. ಲಕ್ಕಿ ಪಾವಲಕ್ಕಿ ಕಾಂಚನ ಮೀಣ ಗಿಲ್ಲಿ ಬಹಳಷ್ಟು ಅದ್ಭುತವಾಗಿ ಆಕ್ಟ್ ಮಾಡುವ ಮೂಲಕ ಡೆವಿಲಲ್ಲೂ ಈ ರೀತಿಯಾಗಿ, ಯಾಕಂದ್ರೆ ಸಿಕ್ಕಾಪಟ್ಟೆ ಸ್ಟೈಲಿಸ್ಟ್ ಆಗಿದ್ದಾರೆ, ಸಿಕ್ಕಾಪಟ್ಟೆ. ವಿನಯ್ ಗೌಡ ಅವರ ಪಾತ್ರ ಏನು ಅನ್ನುವಂಥದ್ದು, ಚಂದುಗೌಡ ಅವರ ಪಾತ್ರ ಏನು ಅನ್ನುವಂಥದ್ದು, ಅದ್ರ ಜೊತೆಗೆ ಗಿಲ್ಲಿ ಅವರ ಪಾತ್ರ ಏನು ಅನ್ನುವಂಥದ್ದು ಎಲ್ಲವೂ ಕೂಡ ಒಂದು ಕಡೆ ಗೊತ್ತಾಗುತ್ತೆ. ಡೆವಿಲ್ಗಾಗಿ ಎಲ್ಲಾ ನಾಯಕ ನಟರು ಒಂದ್ ಕಡೆ ಸಪೋರ್ಟ್ ಮಾಡ್ತಾರ. ಲೋಕಲ್ ಅವ್ನ ಹೀರೋನೇ ಆದ್ರೆ ಕಿಕ್ಕಲ್ಲಿದ್ರೆ. ಹಲೋ ನಮಸ್ಕಾರ, ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ವಾಲಿಕಾರ್. ಎಸ್, ಡೆವಿಲ್ ಟ್ರೈಲರ್ ಇವತ್ತು ರಿಲೀಸ್ ಆಯಿತು. ಬಹಳ ಅದ್ಭುತವಾದಂಥ ಬಹಳ ಅದ್ದೂರಿಯಾಗಿ ಇವತ್ತು ರಿಲೀಸ್ ಆಗ್ತಿದ್ದ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡನ್ನು ಕ್ರಿಯೇಟ್ ಮಾಡ್ತಾ ಇದೆ. ಅದರ ಜೊತೆಗೆ ಇಡೀ ಸೋಷಿಯಲ್ ಮೀಡಿಯಾನೇ ಒಂದು ರೀತಿಯಾಗಿ ಶೇಕ್ ಆಗಿ ಹೋಗ್ಬಿಡುತ್ತಿದೆ. ಸೊ ಈಗ ಒಂದು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇರುವಂಥದ್ದು ಏನಪ್ಪಾ ಅಂತಂದರೆ, ಬಿಗ್ ಬಾಸ್ ಮನೆಯಲ್ಲೂ ಕೂಡ ಡೆವಿಲ್ ಟ್ರೈಲರ್ ಏನಾದರೂ ರಿಲೀಸ್ ಆಗುತ್ತಾ? ಯಾಕೆ ಈ ಪ್ರಶ್ನೆ ಮೂಡ್ತಾ ಇದೆ ಅಂತಂದರೆ, ಸಹಜವಾಗಿ ನಾವೆಲ್ಲರೂ ಕೂಡ ಗಮನಿಸ್ತಾ ಹೋದಾಗ ಕನ್ನಡ ಚಿತ್ರರಂಗದ ಯಾವುದೇ ಒಂದಿಷ್ಟು ಸಿನಿಮಾಗಳು ಅಂತ ಬಂದಾಗ, ಯಾವುದೇ ರೀತಿಯಾದಂಥ ಸೀರಿಯಲ್ ಅಂತ ಬಂದಾಗ, ಸಹಜವಾಗಿ ಈಗ ಬಿಗ್ ಬಾಸ್ ಯಾವುದೇ ಸೀಸನಲ್ಲೂ ಕೂಡ ಒಂದಿಷ್ಟು ಸಿನಿಮಾಗಳು ರಿಲೀಸ್ ಆದಾಗ, ಸೀರಿಯಲ್ಗಳು ರಿಲೀಸ್ ಆದಾಗ ಪ್ರಮೋಷನ್ಗೆ ಅಂತ ಒಂದಿಷ್ಟು ಸಹಜವಾಗಿ ಚಿತ್ರತಂಡ ಬರುತ್ತೆ. ಅದರ ಜೊತೆಗೆ ನಾಯಕ ನಟಿಯರು ಕೂಡ ಬರ್ತಾರೆ. ಇಲ್ಲ ಅಂತಂದರೆ ಈ ವೀಕೆಂಡಲ್ಲಿ ಒಂದಿಷ್ಟು ಕಿಶೋರ್ ಸುದೀಪ್ ಅವರು ಬಂದಂಥ ಸಂದರ್ಭದಲ್ಲಿ VTಯಲ್ಲಿ ಒಂದಿಷ್ಟು ಪ್ಲೇ ಮಾಡೋದನ್ನು ನಾವು ಗಮನಿಸಿದ್ವಿ. ಅದರ ಜೊತೆಗೆ ಈಗ ಹೋದ ಸೀಸನ್ನಲ್ಲಿ ಗಮನಿಸ್ತಾ ಹೋದಾಗ ಕಿಶೋರ್ ಸುದೀಪ್ ಅವರು ಅಭಿನಯಿಸಿದಂಥ ಮ್ಯಾಕ್ಸ್ ಸಿನಿಮಾ ಸಿಕ್ಕಾಪಟ್ಟೆ ಸದ್ದನ್ನು ಮಾಡ್ತು, ಬಹಳ ಅದ್ಭುತವಾದಂಥ ರೆಸ್ಪಾನ್ಸ್ ಅನ್ನು ಪಡೆದು ಕನ್ನಡ ಚಿತ್ರರಂಗದಲ್ಲಿ ಒಂದು ಹಿಟ್ ಮೂವಿಯನ್ನು ಕೊಡುವಂಥ ಕೆಲಸ ಮಾಡ್ತು. ಸೊ ಆ ಸಿನಿಮಾದ ಟ್ರೇಲರ್ ಕೂಡ ರಿಲೀಸ್ ಆಯಿತು. ಅದಾದ ನಂತರ ಯಾಕೆ ಬಿಗ್ ಬಾಸ್ ಮನೆಯಲ್ಲಿ ರಿಲೀಸ್ ಮಾಡಿದ್ರು ಅನ್ನುವಂಥದ್ದು ಒಂದು ಕಾರಣ ಅಂತ ನೋಡ್ತಾ ಹೋದಾಗ, ಉಗ್ರಂ ಮಂಜು ಅವರು ಪೊಲೀಸ್ ಅಧಿಕಾರಿಯಾಗಿ ಅಲ್ಲಿ ಆಕ್ಟ್ ಕೂಡ ಮಾಡಿದ್ರು. ಅವರು ಬಿಗ್ ಬಾಸ್ ಮನೆಯಲ್ಲಿದ್ದರು. ಸೊ ಈಗ ಬಿಗ್ ಬಾಸ್ ಮನೆಯಲ್ಲಿ ಇದ್ದಂಥ ಉಗ್ರಂ ಮಂಜು ಅವರನ್ನ ಒಂದು ಕಡೆ ಗಮನಿಸ್ತಾ ಹೋದಾಗ, ಯಾವಾಗ ಮ್ಯಾಕ್ಸ್ ಸಿನಿಮಾದಲ್ಲಿ ಅವರು ಕೂಡ ಆಕ್ಟ್ ಮಾಡಿದ್ದಾರೆ ಅಂತಂದಾಗ ಅವರ ಟ್ರೇಲರ್ ತೋರಿಸುವ ಮೂಲಕ ಬಹಳ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ, ತುಂಬ ಖುಷಿ ಆಯಿತು ಅಂತ ಅಭಿಮಾನಿಗಳು, ಜೊತೆಗೆ ಅಲ್ಲಿರುವಂಥ ಸ್ಪರ್ಧಿಗಳು, ಸಹ ಸ್ಪರ್ಧಿಗಳು ಕೂಡ ತುಂಬ ಸಖತ್ತಾಗಿ ಮಾಡಿದೆ ಮಂಜಣ್ಣ, ಹಾಗೆ ಹೀಗೆ ಅಂತ ಎಲ್ಲರೂ ಕೂಡ ಮಾತಾಡಿದ್ರು. ಬಟ್ ಈ ಬಾರಿ ಬಿಗ್ ಬಾಸ್ ಒಂದು ಕಡೆ ಗಮನಿಸ್ತಾ ಹೋದಾಗ ಇವತ್ತು ಟ್ರೇಲರ್ ರಿಲೀಸ್ ಆಯಿತು. ಭಾಳ ಅದ್ಭುತವಾದಂಥದ್ದು, ಭಾಳ ಯಾಕಂದರೆ ಒಂದು ಹಿಸ್ಟರಿಯನ್ನು ಕ್ರಿಯೇಟ್ ಮಾಡೋದಕ್ಕೆ ಡೆವಿಲ್ ಒಂದು ಕಡೆ ಬರ್ತಾ ಇದೆ ಅನ್ನುವಂಥದ್ದು. ಸೊ ಈಗ ಇದು ಪರ್ಸ್ನಲ್ ಅಂತ ಏನಲ್ಲ, ಯಾವುದೇ ರೀತಿಯಾದಂಥದ್ದು ಏನು, ಯಾಕೆಂತಂದರೆ ಸಿನಿಮಾ ಅಂತ ಬಂದಾಗ ಸಹಜವಾಗಿ ಒಂದಿಷ್ಟು ಪ್ರಮೋಷನ್ ಅಂತ ಬಂದಾಗ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಡೆವಿಲ್ ಸಿನಿಮಾ ಒಂದು ಕಡೆ ಟ್ರೇಲರ್ ರಿಲೀಸ್ ಆಗುತ್ತಾ? ಯಾಕೆ ಅಂತಂದರೆ ಈ ಬಾರಿ ಡೆವಿಲ್ನಲ್ಲಿ ಒಂದು ಕಡೆ ಗಮನಿಸ್ತಾ ಹೋದಾಗ ಸಿಕ್ಕಾಪಟ್ಟೆ ಬಿಗ್ ಬಾಸ್ ಸ್ಪರ್ಧಿಗಳೇ ಒಂದು ಕಡೆ ತುಂಬಿಕೊಂಡಿರುವಂಥದ್ದು. ಯಾಕಂದರೆ 10ನೇ ಸೀಸನ್ನಲ್ಲಿ ಆ್ಯಕ್ಟ್ ಮಾಡಿದಂಥ ವಿನಯ್ ಗೌಡ ಆಗಿರ್ಬೋದು, ಚಂದನ್ ಗೌಡ ಆಗಿರ್ಬೋದು, ಹಾಗೆ ಒಂದು ಕಡೆ ಗಮನಿಸ್ತಾ ಹೋದರೆ ಮತ್ತೊಂದು ಈಗ ನಮ್ಮೆಲ್ಲರ ಪ್ರೀತಿಯ ಹೆಮ್ಮೆಯ ಫ್ಯಾನ್ಸ್ ಬೇಸ್, ಅದರ ಜೊತೆಗೆ ಮಂಡ್ಯ ಹೈದ ಆಗಿರುವಂಥ ಗಿಲ್ಲಿ ನಟ ಅವರು ಕೂಡ ಈ ಡೆವಿಲ್ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ಈ ಡೆವಿಲ್ ಸಿನಿಮಾದ ಟ್ರೇಲರ್ ಏನಾದರೂ
ಬಿಗ್ ಬಾಸ್ ಮನೆಯಲ್ಲಿ ಒಂದು ಕಡೆ ಪ್ಲೇ ಮಾಡ್ತಾರಾ, ಅಥವಾ ಡೆವಿಲ್ ಯಾವ ರೀತಿಯಾಗಿ ಬಂದಿದೆ, ಗಿಲ್ಲಿ ಯಾವ ರೀತಿಯಾಗಿ ಆಕ್ಟ್ ಮಾಡಿದ್ದಾನೆ ಅನ್ನೋದನ್ನ ಅಲ್ಲಿರುವಂತಹ ಸ್ಪರ್ಧಿಗಳಿಗೆ ಒಂದು ಕಡೆ ತೋರಿಸ್ತಾರಾ ಅನ್ನುವಂಥದ್ದು ಸಹಜವಾಗಿ ಈ ಪ್ರಶ್ನೆಯನ್ನ ಮೂಡ್ತಾ ಇದೆ. ಸೊ ಸಾಕಷ್ಟು ಜನ ಅಂತಿರ್ತಾರೆ, ಇಲ್ಲ ರೀ ದರ್ಶನ್ ಅವರ ಒಂದು ಬಿಗ್ ಬಾಸ್ ನಲ್ಲಿ ಯಾವುದೇ ರೀತಿಯಾದಂಥ ಪ್ಲೇ ಮಾಡೋದಿಲ್ಲ ಹಾಗೆ ಹೀಗೆ ಅನ್ನುವಂಥದ್ದು. ಅಂದ್ರೆ ವೈಯಕ್ತಿಕವಾಗಿ ಏನೂ ಇರೋದಿಲ್ಲ. ಇಲ್ಲಿ ಸಿನಿಮಾ ಅಂತ ಬಂದಾಗ, ಚಿತ್ರರಂಗ ಅಂತ ಬಂದಾಗ ಸಹಜವಾಗಿ ಎಲ್ಲವೂ ಕೂಡ ಒಂದೇ. ಯಾಕಂದರೆ ಸಿನಿಮಾ ಇಲ್ಲಿ ಗೆಲ್ಲಬೇಕು, ಕನ್ನಡ ಚಿತ್ರರಂಗ ಒಂದು ಕಡೆ ಮತ್ತೊಮ್ಮೆ ತಲೆ ಎತ್ತಿ ಮೆರಿಬೇಕು, ಹಾಗೆ ಕನ್ನಡ ಚಿತ್ರರಂಗದಲ್ಲಿ ಬರ್ತಾ ಇರುವಂಥ ಸಿನಿಮಾಗಳು ಕೂಡ ಸಿಕ್ಕಾಪಟ್ಟೆ ಪ್ರಮೋಷನ್ ಮಾಡಬೇಕು, ಕನ್ನಡ ಚಿತ್ರವನ್ನು ನಾಯಕ ನಟಿಯರು ಕೂಡ ಬರಬೇಕು, ಅವರ ಸಿನಿಮಾ ಗೆಲ್ಲಬೇಕು ಅನ್ನುವಂಥದ್ದು ಒಂದು ನಂಬಿಕೆ ಇರುವಂಥದ್ದು. ಹಾಗಾದರೆ ಒಂದು ಅನುಮಾನ ಇಲ್ಲಿ ಆಗುತ್ತಾ ಇಲ್ವಾ ಅನ್ನುವಂಥದ್ದು, ಒಂದು ಕಡೆ ಆ ಟ್ರೇಲರನ್ನು ಪ್ಲೇ ಮಾಡ್ತಾರಾ ಅಥವಾ ಇಲ್ವಾ ಅನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇರುತ್ತೆ. ಯಾಕಂದರೆ ಗಿಲ್ಲಿ ನಟ ಯಾವ ರೀತಿಯಾಗಿ ಆ್ಯಕ್ಟ್ ಮಾಡಿದ್ದಾನೆ, ಆ ಪೊಲೀಸ್ ಸ್ಟೇಷನ್ ಬಂದ ನಂತರ ಒಂದು ಕಡೆ ಆ ಡೈಲಾಗ್ ಹೇಳ್ತಾನಲ್ಲ, ತುಂಬ ಸೆಕೆ ಆಗ್ತಾ ಇದೆ, ಪಿಸೆ ಫ್ಯಾನ್ ಹಾಕು ಅಂತ ಹೇಳ್ತಾನಲ್ಲ, ಒಂದು ಕಡೆ AC ಹಾಕು ಅಂತ ಹೇಳ್ತಾನಲ್ಲ, ಆ ಡೈಲಾಗನ್ನು ಒಂದು ರೀತಿಯಾಗಿ ಅಲ್ಲಿ ಏನಾದರೂ ಪ್ಲೇ ಮಾಡ್ತಾರಾ ಅನ್ನುವಂಥದ್ದು. ಯಾಕಂದರೆ ಗಿಲ್ಲಿ ವಿಚಾರ ಅಂತ ಬಂದಾಗ, ವಿನಯ್ ಗೌಡ ವಿಚಾರ ಅಂತ ಬಂದಾಗ ಸಹಜವಾಗಿ ಬಿಗ್ ಬಾಸ್ ಸೀಸನ್ ಒಂದು ಕಡೆ ಗಮನಿಸ್ತಾ ಹೋದಾಗ ಸಿಕ್ಕಾಪಟ್ಟೆ ಆ್ಯಕ್ಟರ್ಗಳು ಒಂದು ಕಡೆ ಈಗ ಕನ್ನಡ ಚಿತ್ರರಂಗದಲ್ಲಿ ಒಂದು ಕಡೆ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಯಾರೇ ಆದರೂ ಕೂಡ ಅವರವರು ಬಿಗ್ ಬಾಸ್ ಮನೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಸಹಜವಾಗಿ ಪ್ಲೇ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೋಡಿ, ಮೊನ್ನೆ ತಾನೇ ಬ್ಯಾಟ್ರ್ ಸಿನಿಮಾ ಆಗಿರ್ಬೋದು, ಅದ್ರ ಜೊತೆಗೆ GST ಸಿನಿಮಾ ಆಗಿರ್ಬೋದು, ಎಲ್ಲರೂ ಕೂಡ ಬಿಗ್ ಬಾಸ್ ಮನೆಗೆ ಬಂದರು, ಹೋದರು, ಒಂದು ಕಡೆ ಪ್ರಮೋಷನ್ ಮಾಡಿದ್ರು, ಒಂದು ಲೆಕ್ಕಾಚಾರದಲ್ಲಿ ಹೋದರು. ಹಾಗಾದರೆ ಡೆವಿಲ್ ಸಿನಿಮಾ ಅಂತ ಬಂದಾಗ ಸಹಜವಾಗಿ ಪ್ರಮೋಷನ್ ಮಾಡ್ತಾರಾ ಅಥವಾ ಈ ಟ್ರೇಲರನ್ನು ಏನಾದರೂ ಪ್ಲೇ ಮಾಡ್ತಾರಾ? ಯಾಕಂದರೆ ವೈಯಕ್ತಿಕವಾಗಿಯೂ ಕೂಡ ಒಂದು ಕಡೆ ಸುದೀಪ್ ಅವರು ಗಮನಿಸ್ತಾ ಹೋದರೆ ಅವರು ಕೂಡ ಶುಭ ಹಾರೈಸುವಂಥ ಕೆಲಸವನ್ನು ಮಾಡ್ತಾರೆ. ಯಾಕಂದರೆ ಒಂದು ಏನೇ ಪರ್ಸನಲ್ ಇದ್ರೂ ಕೂಡ ಅದನ್ನು ಬದಿಗಿಟ್ಟು ಕನ್ನಡ ಚಿತ್ರವನ್ನು ಬೆಳಿಬೇಕು ಅನ್ನುವಂಥದ್ದು ಮನಸ್ಥಿತಿ ಇರುವಂಥದ್ದು ಸುದೀಪ್ ಅವ್ರದ್ದು. ಭಾಳ ಅದ್ಭುತವಾದಂಥ ವ್ಯಕ್ತಿ. ಒಂದು ಕಡೆ ಸಿನಿಮಾ ಅಂತ ಬಂದಾಗ ಕನ್ನಡ ಚಿತ್ರರಂಗವನ್ನು ಬೆಳಿಬೇಕು ಅನ್ನುವಂಥದ್ದು. ಯಾಕಂದರೆ ಈ ಎಲ್ಲವೂ ಕೂಡ ಒಂದು ಕಡೆ ಗಮನಿಸ್ತಾ ಹೋದಾಗ ದರ್ಶನ್ ಅವರ ವಿಚಾರ ಅಂತ ಬಂದಾಗಲೂ ಕೂಡ ಕಿಚ್ಚ ಸುದೀಪ್ ಅವರು ಯಾವಾಗಲೂ ಕೂಡ ಮಾತಾಡ್ತಿರ್ತಾರೆ. ನೋಡಿ, ಒಂದು ಕಡೆ ಕುದುರೆ ಓಡಿಸುವಂಥ ವಿಚಾರದಲ್ಲಿ ಆಗಿರ್ಬೋದು, ಅವರ ಈ ತೋಟದ ಮನೆ ಮೈಸೂರಿನಲ್ಲಿ ಆಗಿರ್ಬೋದು, ಎಲ್ಲ ಕಡೆಯೂ ಕೂಡ ಕುದುರೆ ಮೇಲೆ ಕೂರಿಸ್ಕೊಂಡು ಅನ್ನುವಂಥ ಲೆಕ್ಕಾಚಾರದಲ್ಲಿ. ಯಾಕಂದ್ರೆ ಕುದುರೆ ಮೊದಲೇ ಬಾರಿಗೆ ಹತ್ತಿದ್ದು ಅಂತಂದ್ರೆ ದರ್ಶನ್ ಅವರ ಕುದುರೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಸುದೀಪ್ ಅವರು ಈ ರೀತಿಯಾಗಿ ಸಾಕಷ್ಟು ಮಾತಾಡಿದ್ದಾರೆ. ಬಟ್ ಬೇರೆ ಆಗಿದ್ದಾರೆ, ಅವ್ರ ಫ್ಯಾನ್ಸ್ ಇವ್ರ ಫ್ಯಾನ್ಸ್ ಅನ್ನುವಂಥದ್ದು ಫ್ಯಾನ್ಸ್ ಬಾರ್ ಇಲ್ಲಿ ಬೇಡವೇ ಬೇಡ ಸ್ವಾಮಿ. ಮೊದಲನೇದಾಗಿ ಕನ್ನಡ ಚಿತ್ರರಂಗದ ಸಿನಿಮಾಗಳು ಬೆಳಿಬೇಕು, ನಾಯಕ ನಟರು ಬೆಳಿಬೇಕು ಅನ್ನುವಂಥದ್ದು ಬಹಳ ಮುಖ್ಯ ಆಗಿರುವಂಥದ್ದು. ಯಾಕಂದರೆ ಸಾಕಷ್ಟು ಜನ ತಂದಿಟ್ಟು ತಮಾಷೆ ನೋಡುವಂಥ ಕೆಲಸವನ್ನು ಮಾಡ್ತಾರೆ. ಅವರ ಫ್ಯಾನ್ಸ್ಗಳ ಮಧ್ಯೆ ಇವ್ರ ಫ್ಯಾನ್ಸ್ಗಳ ಮಧ್ಯೆ ಅವರು ತಂದಿಡುವಂಥದ್ದು. ಅದಾದ ನಂತರ ನೋಡ್ರಿ ಹಂಗಾಯಿತು ಹಿಂಗಾಯಿತು, ಇದು ಯಾವುದೂ ಕೂಡ ಬೇಡ. ಕನ್ನಡ ಚಿತ್ರರಂಗ ಬೆಳಿಬೇಕು ಅಂತಂದಾಗ ಎಲ್ಲರೂ ಕೂಡ ಒಂದಾಗಬೇಕು. ಅದರ ಜೊತೆಗೆ ಈಗ ಒಂದಿಷ್ಟು ವರ್ಗಗಳು ಸಹಜವಾಗಿ ಆರೋಪಗಳು ಮಾಡ್ತಿರ್ತಾರೆ. ನೋಡ್ರಿ, ಏನಪ್ಪ ಈಗ ಟ್ರೇಲರ್ ಏನಾದರೂ ರಿಲೀಸ್ ಮಾಡ್ತಾರಾ, ಇಷ್ಟೊಂದು ಹೈಪ್ ಆಗ್ತಾ ಇದೆ. ಒಂದು ಕಡೆ ದರ್ಶನ್ ಅವರು ಇಲ್ಲ ಅನ್ನುವಂಥದ್ದು ಒಂದು ಕಡೆ ಗಮನಿಸ್ತಾ ಹೋದರೆ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಆದರೂ ಕೂಡ ಟ್ರೇಲರ್ ಒಂದು ಕಡೆ ರಿಲೀಸ್ ಆಯಿತು, ಸಿಕ್ಕಾಪಟ್ಟೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಸಿನಿಮಾ ಯಾವ ರೀತಿಯಾಗಿದೆ, ಯಾವ ಆ್ಯಂಗಲಲ್ಲಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಈ ಟ್ರೇಲರ್ನಲ್ಲಿ ಎಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ ಅಷ್ಟರ ಮಟ್ಟಿಗೆ. ಯಾಕಂದರೆ ಆ ಮ್ಯೂಸಿಕ್ ಆಗಿರ್ಬೋದು, ಕ್ಯಾಮ್ರಾ ಆ್ಯಂಗಲ್ ಆಗಿರ್ಬೋದು, ಡೈಲಾಗ್ ಡೆಲಿವರಿ ಆಗಿರ್ಬೋದು, ಡೈಲಾಗ್ ಬರೆದಿರುವಂಥದ್ದಾಗಿರ್ಬೋದು, ಮಿಲನ ಪ್ರಕಾಶ್ ಅವರು ಇದ್ದಾರಲ್ಲ, ಭಾಳ ಅದ್ಭುತವಾದಂಥ ಸಿನಿಮಾವನ್ನು ದರ್ಶನ್ ಅವರ ಒಂದಿಷ್ಟು ಬೇರೆ ಶೇಡಲ್ಲಿ ತೋರಿಸ್ಕೊಳ್ಳುವಂಥದ್ದು ಕೆಲಸ. ಯಾಕಂದರೆ ಒಂದು ಕಡೆ ವಿಲನ್ ಆಗಿರ್ಬೋದು, ಒಂದು ಕಡೆ ಹೀರೋ ಆಗಿರ್ಬೋದು, ಮತ್ತೊಂದು ಕಡೆ ರಾಜಕಾರಣಿ ಆಗಿರ್ಬೋದು, ಈ ರೀತಿಯಾದಂಥ ವೆರೈಟಿ ಸೇಡ್ನಲ್ಲಿ ಒಂದಿಷ್ಟು ತೋರಿಸುವಂಥ ಕೆಲಸವನ್ನು ಈ ದಿ ಡೆವಿಲಲ್ಲಿ ಮಾಡಿರುವಂಥದ್ದು. ಸೊ ಅದಕ್ಕೆ ಹೇಳ್ತಾ ಇದ್ರು, ಒಂದು ಕಡೆ ಈ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಡೈಲಾಗ್ಗಳಿದಾವ್ರಿ, ಸೂರ್ಯನ್ಗೆ ಭಾಳಷ್ಟು ಗ್ರಹಣ ಹಿಡಿಯೋದಿಲ್ಲ, ಬರ್ತಾ ಇದ್ದೀನಿ ಚಿನ್ನ ಅನ್ನುವಂಥದ್ದು. ಅದ್ರ ಜೊತೆಗೆ ಏನೇ ಆದರೂ ಕೂಡ ಒಂದಿಷ್ಟು ಈ ಆವಾಲಕ್ಕಿ ಪಾವಾಲಕ್ಕಿ ಡೈಲಾಗ್ಗಳಾಗಿರ್ಬೋದು, ಎಲ್ಲವೂ ಕೂಡ ಒಂದು ಕಡೆ ಈಗಾಗಲೇ ಗಮನಿಸ್ತಾ ಹೋದರೆ ಡೆವಿಲ್ ಸಿನಿಮಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ದರ್ಶನ್ ಅವರ ಒಂದಿಷ್ಟು ಮಿಮಿಕ್ರಿಯನ್ನು ಮಾಡಿಕೊಂಡು ಯಾವಾಗಲೂ ಕೂಡ ಗಿಲ್ಲಿ ಒಂದಿಷ್ಟು ಬಿಗ್ ಬಾಸ್ ಮನೆಯಲ್ಲಿ ಓಡಾಡ್ತಾ ಇರ್ತಾರೆ ನೋಡ್ರಿ. ಯಾಕಂದರೆ ಈ ಹಿಂದೆಯೂ ಕೂಡ ಒಂದು ಕಡೆ ದರ್ಶನ್ ಅವರು ಆಡಿದಂಥ ಒಂದಿಷ್ಟು ಮಾತುಗಳು ಸೇಮ್ ಟು ಸೇಮ್ ಒಂದು ಕಡೆ ನಮಗೆ ನಾವೇ ಬೆಳಿಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ನಮಗೆ ಯಾರೂ ಇಲ್ಲ ಸರ್, ನಾವೇ ಇರಬೇಕು ಸರ್
ಅನ್ನುವಂಥ ಮಾತುಗಳು ಇವೆಲ್ಲವೂ ಕೂಡ ನೋಡ್ತಾ ಹೋದರೆ ಗಿಲ್ಲಿ ಭಾಳಷ್ಟು ಅದ್ಭುತವಾಗಿ ಆ್ಯಕ್ಟ್ ಮಾಡುವ ಮೂಲಕ ಡೆವಿಲಲ್ಲೂ ಈ ರೀತಿಯಾಗಿ, ಯಾಕಂದರೆ ಸಿಕ್ಕಾಪಟ್ಟೆ ಸ್ಟೈಲಿಸ್ಟ್ ಆಗಿದ್ದಾರೆ, ಸಿಕ್ಕಾಪಟ್ಟೆ. ಯಾಕಂದರೆ ಆ ಶರ್ಟ್ ಹಾಕ್ಕೊಂಡು ಟೈ ಹಾಕ್ಕೊಂಡು ಒಂದು ಕಡೆ ಬಂದು ಕೂತ್ಕೊಳ್ಳುವಂಥ ಸ್ಟೈಲ್ ಆಗಿರ್ಬೋದು, ಆ ಲುಕ್ ಆಗಿರ್ಬೋದು, ಆ ಸ್ಮೈಲ್ ಆಗಿರ್ಬೋದು, ನೋಡ್ತಾ ಹೋದರೆ ಡೆವಿಲ್ ಚಿತ್ರದಲ್ಲೂ ಕೂಡ ಈ ರೀತಿಯಾಗಿ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಅನ್ನುವಂಥದ್ದು. ಯಾಕಂದರೆ ಇನ್ನೇನು ಗೊತ್ತೇ, ಸ್ವಲ್ಪ ದಿನಗಳಲ್ಲಿ ಗೊತ್ತಾಗುತ್ತೆ ವಿನಯ್ ಗೌಡ ಅವರ ಪಾತ್ರ ಏನು ಅನ್ನುವಂಥದ್ದು, ಚಂದುಗೌಡ ಅವರ ಪಾತ್ರ ಏನು ಅನ್ನುವಂಥದ್ದು, ಅದ್ರ ಜೊತೆಗೆ ಗಿಲ್ಲಿ ಅವರ ಪಾತ್ರ ಏನು ಅನ್ನುವಂಥದ್ದು ಎಲ್ಲವೂ ಕೂಡ ಒಂದು ಕಡೆ ಗೊತ್ತಾಗುತ್ತೆ. ಬಟ್ ಈಗ ಗೊತ್ತಾಗೋಕ್ಕಿಂತ ಮುಂಚೆ ಬಿಗ್ ಬಾಸ್ ಮನೆಯಲ್ಲಿ ಡೆವಿಲ್ ಟ್ರೇಲರ್ ಏನಾದರೂ ರಿಲೀಸ್ ಆಗುತ್ತಾ? ಅಭಿಮಾನಿಗಳಿಗೆ ಒಂದು ರೀತಿಯಾಗಿ ಸಂಭ್ರಮಿಸುವುದಕ್ಕೆ, ಖುಷಿ ಪಡೋದಕ್ಕೆ ನಾವೆಲ್ಲರೂ ಕೂಡ ಒಂದೇ, ಕನ್ನಡ ಚಿತ್ರರಂಗ ಎಲ್ಲವೂ ಕೂಡ ಒಂದೇ. ಏನೇ ಆದರೂ ಕೂಡ ಏನು ಪರ್ಸನಲ್ ಆದರೂ ಕೂಡ ಅದೆಲ್ಲವೂ ಕೂಡ ಬದಿಗಿಟ್ಟು ಕನ್ನಡ ಚಿತ್ರವನ್ನು ಬೆಳಿಬೇಕು, ಕನ್ನಡ ಸಿನಿಮಾವನ್ನು ಬೆಳಿಬೇಕು, ಮತ್ತು ಕನ್ನಡ ಚಿತ್ರರಂಗದಲ್ಲಿ ಹಿಸ್ಟರಿಯನ್ನು ಕ್ರಿಯೇಟ್ ಮಾಡೋಕ್ಕೆ ಬರ್ತಾ ಇರುವಂಥ ಡೆವಿಲ್ಗಾಗಿ ಎಲ್ಲ ನಾಯಕ ನಟರು ಒಂದು ಕಡೆ ಸಪೋರ್ಟ್ ಮಾಡ್ತಾರಾ ಅನ್ನೋದು ಕಾದು ನೋಡಬೇಕಾಗಿದೆ. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬಲ್ ಟಿವಿ.